ಜಾತಿ ನಿಂದನೆಗೆ ಒಳಗಾಗಿ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ಗುಂಡೂರು ಗ್ರಾಮದ ಮುನಿಲಕ್ಷ್ಮಮ್ಮ ಸಾವಿಗೆ ಕಾರಣರಾದ ಆರೋಪಿಗಳ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಜರುಗಿಸಬೇಕು ಎಂದು ದಲಿತ ಪರ ಸಂಘಟನೆಗಳು ಒತ್ತಾಯಿಸಿದ್ದಾರೆ. ಇಂದು ವೈಟ್ಫೀಲ್ಡ್ ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿಗೆ ಭೇಟಿ ನೀಡಿದ ದಲಿತ ಪರ ಸಂಘಟನೆಗಳ ಮುಖಂಡರು ಮುನಿಲಕ್ಷ್ಮಮ್ಮ ಸಾವಿಗೆ ಕಾರಣರಾದವರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮನವಿ ಪತ್ರವನ್ನು ನೀಡಿದ್ದಾರೆ. ಸಮತಾ ಸೈನಿಕ ದಳ ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಲಿತ ಚಳುವಳಿ ನಾಗೇಶ್ ಮಾತನಾಡಿ, ಇದೇ ತಿಂಗಳ 7ರಂದು ಬೂದಿಗೆರೆಯ ರಸ್ತೆಯ ಬಾಲ್ವಿನ್ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದ ಮುನಿಲಕ್ಷ್ಮಮ್ಮ ಎಂಬ ದಲಿತ ಮಹಿಳೆ ಜಾತಿ ನಿಂದನೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇದುವರೆಗೂ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವಾದ ಆರೋಪಿಗಳಲ್ಲಿ ಒಬ್ಬನನ್ನ ಬಂಧಿಸಿದ್ದು, ಉಳಿದ ಆರೋಪಿಗಳನ್ನು ಬಂಧಿಸಬೇಕು ಹಾಗೂ ಜಾತಿ ನಿಂದನೆಗೆ ಒಳಪಡುವ ಎಲ್ಲಾ ಕಾಯ್ದೆಗಳನ್ನು ಹಾಕಬೇಕು. ಸರ್ಕಾರ ತೆಗೆದುಕೊಂಡ ಕೆಲ ತೀರ್ಮಾನಗಳಿಂದ ದಲಿತ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದ್ದು, ಜಾತಿ ನಿಂದನೆ ಪ್ರಕರಣಗಳು ದಾಖಲಿಸಲು ಸ್ಥಳೀಯ ಠಾಣೆಗಳಿಗೆ ಅಧಿಕಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಜಾತಿ ನಿಂದನೆ ಪ್ರಕರಣಗಳ ದಾಖಲಿಸಿಕೊಂಡು ತನಿಖೆ ಮಾಡಲು ಸರ್ಕಾರ ಅವಕಾಶ ನೀಡುತ್ತಿರುವುದು ಸರಿಯಾದ ಕ್ರಮವಲ್ಲ. ಇದರಿಂದ ದಲಿತ ಸಮುದಾಯಕ್ಕೆ ನ್ಯಾಯ ಸಿಗುವುದಿಲ್ಲೆಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಡಿಎಸ್ಎಸ್ ರಾಜ್ಯಾಧ್ಯಕ್ಷರಾದ ಲಯನ್ ಬಾಲಕೃಷ್ಣ, ಮೂಲ ನಿವಾಸಿ ಅಂಬೇಡ್ಕರ್, ರಾಜ್ಯಾಧ್ಯಕ್ಷ ಮುನಿಮುರಪ್ಪ, ಸಮತಾ ಸೈನಿಕ ದಳದ ಪದಾಧಿಕಾರಿಗಳಾದ ಅಂಬರೀಶ್, ಮುನಿರಾಜು, ಸಂತೋಷ, ಕೃಷ್ಣ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಮುಬಾರಕ್, NKS TV4 ಬೆಂಗಳೂರು. ಈಗ ಈ ಆಲ್ರೆಡಿ ಸೆಷನ್ ಆಗಿರುತ್ತೆ ಅಟ್ರಾಸಿಟಿಗೆ ಸಂಬಂಧಿಸಿದಂತೆ ಮುನಿರತ್ನಮ್ಮ ಏನ್ ಸತ್ತೋಗಿದ್ದಾರೆ. ಈ ಹೋರಾಟ ನಾವು 8ನೇ ತಾರೀಕಿಂದನೂ ಹೋರಾಟ ಮಾಡ್ತಾನೆ ಇದ್ರಿ. ಸರ್ಕಾರ ಮತ್ತೆ ಅಧಿಕಾರಿಗಳು ಏನ್ ತಿಳ್ಕೊಂಡವ್ರೆ ಅಂದ್ರೆ, ಇವ್ರು ಹೋರಾಟ ಮಾಡಕ್ಕೆ ಇರೋದು, ಹೋರಾಟ ಮಾಡ್ತಾ ಇರ್ಲಿ, ನಾವೇನ್ ಬೇಕಾ ಮಾಡೋಣ ಅಂತ ಹೇಳ್ಬಿಟ್ಟು ಎಮ್ಮೆ ಮೇಲೆ ಮಳೆ ತರ ಇದ್ರ ಬಗ್ಗೆ ಗಮನ ಹರಿಸ್ದಿರಾ ಆರಾಮಾಗಿದ್ದಾರೆ. ನಾವು ಹೋರಾಟ ಮಾಡೋದಕ್ಕೂ ಏನೋ ಬೇರೆ ಕಡೆಯಿಂದ ಒತ್ತಡಗಳು ತರ್ತಾರೆ. ಅದಕ್ಕೆ ತಕ್ಕದಂಗೆ ಒತ್ತಡಗಳು ತರೋರು ಏನು ಅವ್ರ ಹಂತದಲ್ಲಿ ಏನಿದೆ ಆ ಕೆಲಸ ಮಾಡೋಕ್ಕೂ ಆಗಲ್ವಾ? ನಾವು ಹೋರಾಟ ಮಾಡಿದ್ರೆ ನಮ್ಮ ಮಕ್ಕಳು ಪಡ್ಕೊಬೇಕ? ಅಟ್ರಾಸಿಟಿ ಅನ್ನೋದು ಸುಮ್ಮನೆ ಹೆಸರಿಗೆ ಅಟ್ರಾಸಿಟಿ ಅಂತ ಕೊಟ್ಟಿದ್ದಾರೆ. ಅದರಿಂದ ನಮ್ಗೆ ಯಾವ ಬೆನಿಫಿಟ್ ಸಿಗ್ತಾ ಇಲ್ಲ ಅಂತ ಅಣ್ಣ ಹೇಳ್ದಂಗೆ ಬೆನಿಫಿಟ್ ಸಿಗ್ತಾ ಇಲ್ಲ. ಇದೇ ತರ ನಡೆದ್ರೆ ಮುಂದಿನ ದಿನಗಳಲ್ಲಿ ಅಣ್ಣ ಹೇಳ್ದಂಗೆ ಇದ್ರ ಬಗ್ಗೆ ದೊಡ್ಡ ಮಟ್ಟದಾಗೆ ರಾಜ್ಯ ಪೂರ್ತಿ ಹೋರಾಟ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಹೋಮ್ ಮಿನಿಸ್ಟರ್ ನಮ್ಮವರೇ ಇದಾರೆ, ಅವ್ರಿಗೆ ಅಧಿಕಾರ ಮಾತ್ರ ಬೇಕು. ಜನಾಂಗದ ಬಗ್ಗೆ ಕಾಳಜಿ ಇಲ್ಲ, ಅವ್ರಿಗೆ ಅಧಿಕಾರ ಮಾತ್ರ ಬೇಕು. ಅಧಿಕಾರ ಇದ್ರೆ ಸಾಕು. ಸಮುದಾಯ ಏನಾಗಿದೆ, ಸಮುದಾಯಕ್ಕೆ ಕರೆಕ್ಟ್ ಆಗಿ ಸೌಕರ್ಯಗಳು ಸಿಗ್ತಾ ಇದಾವ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ, ಹೋಮ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಕಾಯ್ದೆಗಳಿದಾವೆ ನಮ್ಮ ಸಮುದಾಯಗಳಿಗೆ ಅವೆಲ್ಲ ಸಿಗ್ತಾ ಇದಾವಲ್ಲ ಅಂತ ಹೇಳ್ಬಿಟ್ಟು ಅವ್ರು ಗಮನ ತಗೊಂತಲ್ಲ. ಗಮನ ತಗೊಂಡು ಇದ್ರ ಬಗ್ಗೆ ಅವರು ಅಷ್ಟೇ ಕೂಲಂಕುಷವಾಗಿ ಯೋಚನೆ ಮಾಡಿ ನಮ್ಗೆಲ್ಲಾನು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ವೈಟ್ ಫೀಲ್ಡ್ ಸಬ್ ಡಿವಿಷನ್ ಅಲ್ಲಿ ಅವಳಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಮ್ಮ ದಲಿತ ಹೆಣ್ಮಗಳಾದ ರತ್ನಮ್ಮ ಅವರು ಮೃತಪಟ್ಟಿದ್ದಾರೆ. ಅಂದ್ರೆ ಬಾಲ್ಡ್ವಿನ್ ಶಾಲೆ ಆಡಳಿತ ಕಿರುಕುಳದಿಂದ ಮತ್ತೆ ಅಲ್ಲಿ ಯಾರೋ ಒಂದು ಘಟನೆ ನಡೆದಿತ್ತಂತೇಳಿ ಎಲ್ಲರ ಮುಂದೆ ಆ ಅಮ್ಮನ್ನ ಅಷ್ಟು ಅವಮಾನ ಮಾಡಿದ್ದಾರೆ. ಸಾರ್ವಜನಿಕವಾಗಿ ಅವಮಾನ ಮಾಡಿ 10:30-11 ಗಂಟೆಗೆ ಶಾಲೆಯಲ್ಲಿ ಮಾಡಿದ್ದಕ್ಕೆ ಆ ಅಮ್ಮ ಕೆರೆಗೆ ಧುಮುಕಿ ಮೃತಪಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ನಾವು ಕೇಳ್ತಾ ಇರೋದು, ಪೊಲೀಸ್ ಅವರು ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೆಕ್ಷನ್ ಅಡಿಯಲ್ಲಿ, ಕಾಯ್ದೆ ಅಡಿಯಲ್ಲಿ ನೀವು ಬರೀ RS ಅಂದ್ರೆ ಏನೋ ಸೆಕ್ಷನ್ 3(1) RS ಏನೋ ಪಬ್ಲಿಕ್ ಅಲ್ಲಿ ಬೈತಾರೆ, ಜಾತಿ ನಿಂದನೆ ಮಾಡ್ತಾರೆ ಅಂತ. ನೀವು ಅವ್ರನ್ನ ಸಾಯಿಸಕ್ಕೆ ಮಾಡಿದಾರಲ್ಲ, ಇನ್ನು ಏನೇನು ಸೆಕ್ಷನ್ ಅದೆಲ್ಲ ಹಾಕ್ಬೇಕು. ಅವ್ರಿಗೆ 10 ವರ್ಷದ ಮೇಲ್ಪಟ್ಟಿದ ಶಿಕ್ಷೆ ಆಗುವ ಕಾನೂನುಗಳಿದೆ, ಅದನ್ನ ಆ ಶಿಕ್ಷಣಗಳು ಹಾಕ್ಬೇಕು. ಮತ್ತೆ ಆ ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಮಿಡಿಯೇಟ್ ಪರಿಹಾರ ಸಿಗುತ್ತೆ. ಇವರು ACP ಆಫೀಸಿಂದ ಪೊಲೀಸ್ ಠಾಣೆಯಿಂದ ಇಮಿಡಿಯೇಟ್ ಅವ್ರು ಬರೆದು ಕಳಿಸಿ ಅವ್ರ ಕುಟುಂಬಕ್ಕೆ ಕೊಡ್ಬೇಕು. ಬಾಲ್ಡ್ವಿನ್ ಶಾಲೆ ಆಡಳಿತ ಮಂಡಳಿಯಿಂದ ಈ ಮೃತಪಟ್ಟಿ ಹೆಣ್ಮಗಳಿಗೆ ಅವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಬೇಕಂತ ನಾವು ಇಲ್ಲಿ ಹೇಳ್ತೀವಿ. ಆ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಶಾಲೆ ಮುಂದೆ ದೊಡ್ಡ ಮಟ್ಟದಲ್ಲಿ ಎಲ್ಲಾ ದಲಿತರು ಸೇರಿ ಅವರ ಶಾಲೆಯನ್ನು ಮುತ್ತಿಗೆ ಹಾಕ್ತೀವಿ. ಜೈ ಭೀಮ್. ಮಾದೇವಪುರ ಉಪವಿಭಾಗದಲ್ಲಿ ಇರ್ತಕ್ಕಂಥ ACP ಆಫೀಸ್ ಬಂದಿದ್ದೀವಿ. ಮಾದೇವಪುರದಲ್ಲಿ ಏನು ನಮ್ಮ ದಲಿತರು ಆಗಿರ್ತಕ್ಕಂಥ ಒಂದು ಮುನಿರತ್ನಮ್ಮ ಅಂತಕ್ಕಂಥ ಮಹಿಳೆ, ಅವ್ರಿಗೆ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಪ್ರಚೋದನೆ ಮಾಡಿ, ಇನ್ನು ಹೆಣ್ಣು ನಿಂದನೆ ಮಾಡಿ, ಸಾರ್ವಜನಿಕರ ಮುಂದೆ ಸಭೆ ಸೇರಿಸಿ ಸಭೆಯಲ್ಲಿ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು, ಬೈದಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅವ್ರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಚೋದನೆಕಾರಿ ಮಾತುಗಳನ್ನ ಮಾತನಾಡಿರ್ತಕ್ಕಂಥದ್ದು ಹಾಗೂ ಒಂದು ಹೆಣ್ಣು ನಿಂದನೆ, ಅದು ಕೂಡ ಸಭೆ ಸೇರಿಸಿ ಸಭೆಯ ಮುಖಾಂತರವಾಗಿ ಅವರು ನಿಂದಿಸಿರುವಂತದ್ದು. ಆಮೇಲೆ ನಾವೇನ್ ಈಗ ಕಂಪ್ಲೇಂಟ್ ಕೊಡೋಕೆ ನಾವೆಲ್ಲರೂ ಕೂಡ ಸ್ಟೇಷನ್ಗೆ ಬಂದ್ರೆ DCR ಹೋಗಿ ಅಂತಾರೆ. DCR ಹೋದ್ರೆ
ನಾವ್ ಅದ್ ಮಾಡ್ತಾ ಇದೀವಿ ಇದ್ ಮಾಡ್ತಾ ಇದೀವಿ ಆ ಎನ್ಕ್ವೈರಿ ಈ ಎನ್ಕ್ವೈರಿ ಅಂತ ಹೇಳ್ತಾರೆ. ನಮಗೆ DCRE ಕಂಪ್ಲೇಂಟ್ಗಳು ಸ್ಟೇಷನ್ಗಳನ್ನ ಮಾಡಿ ದಲಿತರಿಗೆ ಕಷ್ಟನೇ ಆಗ್ತಾ ಇದೆ ವಿನಃ ಯಾವ್ದು ಅದರಿಂದ ಪರಿಹಾರ ನಮ್ಗೆ ಆಗ್ತಾನೆ ಇಲ್ಲ. ದಯವಿಟ್ಟು ಅದನ್ನ ಮುಚ್ಚಾಕೋಬಿಡಿ. ಸುಮ್ನೆ ಹೆಸರಿಗೆ ಯಾವ್ದೋ ಒಂದು ಹೆಸರು ತಕೊಳಕ್ಕಾಗಿ ಮಾಡಿರೋ ಅಂತದ್ದು, ಅದರಿಂದ ಯಾವ ಪ್ರಯೋಜನ ಇಲ್ಲ. ಅಷ್ಟೇ ಅಲ್ಲ, ಸ್ಟೇಷನ್ ಬಂದು ನಾವು ಕಂಪ್ಲೇಂಟ್ ಕೊಟ್ರೆ ಅಟ್ರಾಸಿಟಿ ಆಗ್ತಿದೀವಿ ಅಂತೇಳಿ ಯಾವ್ದೋ ಒಂದು ಜಾತಿ ನಿಂದನೆಗೋಸ್ಕರ ಸೇರಿಸ್ತಾರೆ. ಇಷ್ಟು ಬಿಟ್ರೆ ಇನ್ಯಾವ ಸೆಕ್ಷನ್ಗಳು ಹಾಕಲ್ಲ, ಅವ್ರಿಗೆ ಹಾಕೋ ಗೊತ್ತಿಲ್ವೇನು. ಸರ್ಕಾರ ಏನ್ ಮಾಡ್ತಾ ಇದೆ, ಹೋಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ, ಇವ್ರಿಗೆ ಗೈಡೆನ್ಸ್ ಇಲ್ಲ. ಆ BNS ಬಂತು ನಮಗೆ, ಆ ರೀತಿ ಅವ್ರಿಗೆಲ್ರಿಗೂ ಟ್ರೈನಿಂಗ್ ಮಾಡಿದ್ರು IPS ಇಂದ IPC ಇಂದ BNS ಹೋಗೋದಕ್ಕೆ. ಅದೇ ರೀತಿಯಲ್ಲಿ ಅಟ್ರಾಸಿಟಿ ಬಗ್ಗೆ ಕೂಡ ಅವ್ರಿಗೆ ಜ್ಞಾನ ಇರಬೇಕು, ಅವ್ರಿಗೆ ಗೊತ್ತಿರ್ಬೇಕು ಯಾವ ಕೇಸ್ ಆಗ್ಬೇಕು ಯಾವ ಕೇಸ್ ಇಲ್ಲ ಅಂತೇಳಿ. ಜಾತಿ ನಿಂದನೆ, ಹೆಣ್ಣು ನಿಂದನೆ ಮತ್ತು ಪ್ರಾಣ ತಕೊಳ್ಳೋದಕ್ಕೆ ಪ್ರಚೋದನೆಕಾರಿ ಮಾತುಗಳು, ಈಗೊಂದು ಪ್ರಾಣನೇ ಹೋಗಿದ್ದು ಇನ್ನು ಯಾರನ್ನ ಅರೆಸ್ಟ್ ಮಾಡ್ಬೇಕೋ ಮುಖ್ಯ ಆರೋಪಿಯನ್ನ ಅವನ್ ಇನ್ನೂ ಅರೆಸ್ಟ್ ಮಾಡಿಲ್ಲ.